ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳ ಪರಿಶೀಲನೆ ಮುಂದುವರೆದಿದೆ. ಈ ಬಾರಿ ಪರಿಶೀಲನೆಗೆ ಇಳಿದಿರುವಂತದ್ದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಹೆಬ್ಬಾಳ ಭಾಗದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಚಿವರು. ಬೇರೆ ರಾಜ್ಯಗಳಿಂದಲೂ ಬಂದಂತಹ ವ್ಯಕ್ತಿಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನ ಹೆಬ್ಬಾಳದ ಹತ್ತಿರದ ಸ್ಲಂನಲ್ಲಿ ಪರಿಶೀಲನೆಗೆ ಇಳಿದಿರುವಂತದ್ದು ಸಚಿವೆ. ಮಾಹಿತಿಯನ್ನ ಪಡೆಯುವಂತೆ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಅಭಿಯಾನ ಶುರುವಾಗಿದೆ. ಬಿಜೆಪಿ ವತಿಯಿಂದ, ಬಿಜೆಪಿಯ ಒಂದು ಬಣದ ವತಿಯಿಂದ, ರಾಜ್ಯ ಬಿಜೆಪಿಯ ಒಂದು ಬಣದ ವತಿಯಿಂದ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಅಭಿಯಾನ ಶುರುವಾಗಿದೆ. ಇತ್ತೀಚೆಗೆ ರೆಬಲ್ ಟೀಮ್ ಒಂದು ಬೃಹತ್ ಸಮಾವೇಶವನ್ನು ನಡೆಸಿತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದಲ್ಲಿ. ಇದರ ಮುಂದುವರೆದ ಭಾಗ ನೋಡ್ತಾ ಇದ್ದೀರಾ ಈಗ ನೀವು. ಕೇಂದ್ರ ಸಚಿವೆ ಆಗಿರುವಂಥ ಶೋಭಾ ಕರಂದ್ಲಾಜೆ ಅವರು ಹೆಬ್ಬಾಳ ಭಾಗದಲ್ಲಿರುವಂಥ ಒಂದಿಷ್ಟು ಸ್ಲಮ್ಗಳಿಗೆ ಭೇಟಿಯನ್ನು ಕೊಟ್ಟಿದ್ದರು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಅಕ್ರಮವಾಗಿ ಬಂದಿರುವಂಥ ಬಾಂಗ್ಲಾದೇಶಿ ಪ್ರಜೆಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಕೂಡ ಒಂದಿಷ್ಟು ಸೂಚನೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಹೆಬ್ಬಾಳ ಬಳಿ ಮೆಟ್ರೋ ಕಾಮಗಾರಿ ಭೂಮಿ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾತನಾಡಿದ್ರು. ಅದರ ಬಗ್ಗೆ ಸ್ಥಳಕ್ಕೆ ಹೋದ್ರು, ಪರಿಶೀಲನೆ ಮಾಡಿದ್ರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಮೆಟ್ರೋ ಕಾಮಗಾರಿಗೆ 45 ಎಕರೆ ಭೂಮಿಗೆ ಬೇಡಿಕೆ ಇಡಲಾಗಿದೆ. ಆದರೆ 9 ಎಕರೆ ಜಾಗ ಅಷ್ಟೇ ಕೊಡುವುದಾಗಿ ರಾಜ್ಯ ಸರ್ಕಾರ ಹೇಳಿದೆ. ಆದರೆ ಈವರೆಗೆ ರೈತರಿಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ. ಆದರೆ ಒಂದೇ ತಿಂಗಳಲ್ಲಿ ಸರ್ಕಾರ ಯೂ-ಟರ್ನ್ ಹೊಡೆದಿದೆ. ಯಾವ ಕಂಪನಿ ರಾಜ್ಯ ಸರ್ಕಾರಕ್ಕೆ ಸೂಟ್ ಕೇಸ್ ಕೊಟ್ಟಿದೆ? ರಾಜ್ಯ ಸರ್ಕಾರ ಯಾಕೆ ನಿರ್ಣಯವನ್ನು ಕೈಬಿಡಲು ಹೊರಟಿದೆ? ಕೈಬಿಟ್ಟಿದೆ ಯಾಕೆ? ಈ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಶೋಭಾ ಕರಂದ್ಲಾಜೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಗಮನಿಸ್ತಾ ಇರಬಹುದು, ಇವತ್ತು ಶೋಭಾ ಕರಂದ್ಲಾಜೆ ಅವರು ಸಿಟಿ ರೌಂಡ್ಸ್ ಹಾಕಿದರು. ಆರಂಭದಲ್ಲಿ ಒಂದಿಷ್ಟು ಸ್ಲಮ್ಗಳಿಗೆ ಭೇಟಿ ನೀಡಿ ಅಕ್ರಮವಾಗಿ ಬಂದಿರುವಂಥ ಬಾಂಗ್ಲಾ ನುಸುಳುಕೋರರ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರು. ಅದಾದ ಬಳಿಕ ಹೆಬ್ಬಾಳದ ಬಳಿ ಮೆಟ್ರೋ ಕಾಮಗಾರಿಗೆ ಭೂಮಿ ವಿಳಂಬ ಆಗ್ತಾ ಇದೆ. ಹಗ್ಗ ಜಗ್ಗಾಟ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನಡುವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಅದಾದ ನಂತರ ಮಾತನಾಡಿದ್ರು ನೋಡಿ. ಮಲ್ಟಿ ಮೋಡೋ ಟ್ರಾನ್ಸ್ಪೋರ್ಟ್ ಹಬ್ ಅನ್ನ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಬೇಡಿಕೆ. ಅದರ ಸಲುವಾಗಿ ಈ ಎಲ್ಲ ರೈತರು ಜಮೀನನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೆಟ್ರೋ ಹೋಗ್ತಾ ಇದೆ, 3-4 ಕಡೆಗೆ ಕನೆಕ್ಷನ್ ಆಗ್ತಾ ಇದೆ. ಅಂದ್ರೆ ಅಷ್ಟೊಂದು ದೊಡ್ಡ ಪ್ರಮಾಣದ ಸ್ಟೇಷನ್ ಬೇಕು, ಹತ್ತೋದು ಇಳಿಯೋದು ಬೇಕು. ಎರಡನೇದು ಇಲ್ಲಿ BMTCಯ ಡಿಪೋ ಇದೆ, ಅದನ್ನ ಅಭಿವೃದ್ಧಿಪಡಿಸಬೇಕು. ಮೂರನೇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಏರ್ಪೋರ್ಟ್ಗೆ ಇದೇ ದಾರಿ, ಈ ದಾರಿಯ ಮೂಲಕನೇ ಏರ್ಪೋರ್ಟ್ಗೆ ಬೆಂಗಳೂರಿನ ಜನ ಹೋಗಬೇಕಾಗಿದೆ. ಒಂದು ದಿನಕ್ಕೆ ಸುಮಾರು 1.5 ಲಕ್ಷ ವೆಹಿಕಲ್ಗಳು ಈ ಹೆಬ್ಬಾಳ ರಸ್ತೆಯಿಂದ ಓಡಾಡುತ್ತವೆ. ದಿನಕ್ಕೆ 4ರಿಂದ 5 ಸಾವಿರ ವಾಹನಗಳು ವಿಮಾನ ನಿಲ್ದಾಣಕ್ಕೆ ಓಡಾಡ್ತಿದ್ದಾವೆ. ನಮ್ಮ ಅಪೇಕ್ಷೆ ಇರುವಂತದ್ದು, ಇಷ್ಟೊಂದು ದೊಡ್ಡ ಪ್ರಮಾಣದ ವೆಹಿಕಲ್ ಅನ್ನ ದೇವನಹಳ್ಳಿ ರಸ್ತೆಯಲ್ಲಿ ಬಿಟ್ಬಿಟ್ಟು ಇಲ್ಲೇ ಏರ್ಪೋರ್ಟ್ ಹೋಗೋವರಿಗೆ ಇಲ್ಲೇ ಏನಾದ್ರೂ ಪರಿಹಾರ ಕೊಡಕ್ಕಾಗತ್ತಾ? ನಾನು ಸರ್ಕಾರಕ್ಕೆ ಒಂದೇ ಕೇಳಕ್ಕೆ ಇಚ್ಛೆ ಪಡುವಂಥದ್ದು, ಮೇ 1ನೇ ತಾರೀಕು ನಿಮ್ದೇ ಸರ್ಕಾರ ನಿರ್ಧಾರ ತಗೊಂಡು, ಇಲ್ಲಿ ಫೋಟೋ ಇದೆ, ನಿಮ್ಮದೇ ಸರ್ಕಾರ 1 ತಿಂಗಳ ಹಿಂದೆ ನಿರ್ಧಾರ ತಗೊಂಡು ಈ 45 ಎಕರೆಯನ್ನ ನಾವು BMRCLಗೆ ಕೊಡ್ತೀವಿ, ಅಂದ್ರೆ ಮಲ್ಟಿ ಮೋಡು ಒಂದು ಟ್ರಾನ್ಸ್ಪೋರ್ಟ್ ಹಬ್ ಮಾಡ್ತೀವಿ. ಕೇವಲ 1 ತಿಂಗಳಲ್ಲಿ ಇದು ವ್ಯತ್ಯಾಸ ಆಯ್ತು. ಯಾಕೆ ವ್ಯತ್ಯಾಸ ಆಯ್ತು? ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಇವತ್ತು
ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸಿಟಿ ರೌಂಡ್ಸ್ ಅನ್ನು ಹಾಕಿದ್ದಾರೆ. ಬಟ್ ಇಲ್ಲಿ ಕುತೂಹಲ ಇರುವಂಥದ್ದು ಬಾಂಗ್ಲಾದೇಶಿ ಪ್ರಜೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ರು ಅಂತ. ಎಕ್ಸಾಕ್ಟ್ ಆಗಿ ಏನಾಯಿತು, ಎಲ್ಲೆಲ್ಲಿ ಭೇಟಿ ನೀಡಿದ್ರು ಕೇಂದ್ರ ಸಚಿವೆ? ಎಸ್ ಮಹೇಶ್, ಇವತ್ತು ಶೋಭಾ ಕರಂದ್ಲಾಜೆ ಅವರು ಒಂದು ಕೆಇಡಿಬಿಯ ಏನ್ ಜಾಗ ಇದೆ 48 ಎಕರೆ, ಈ 48 ಎಕರೆಯನ್ನ ಕೂಡ ಮೆಟ್ರೋ ಕಾಮಗಾರಿಗೆ ಕೊಡ್ತೀವಿ ಅಂತ ಮೇಲೆ ಒಂದು ಆದೇಶವನ್ನ ಹೊರಡಿಸ್ತಾರೆ. ತದನಂತರ ಕೇವಲ ಅದರಲ್ಲಿ 8 ಎಕರೆ ಜಮೀನು ಮಾತ್ರ ಮೆಟ್ರೋ ಕಾಮಗಾರಿಗೆ ನೀಡ್ತೀವಿ ಅಂತ ಈಗ ರಾಜ್ಯ ಸರ್ಕಾರ ಇದನ್ನ ವಿರೋಧಿಸಿ ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲೆಲ್ಲ ಪರಿಶೀಲನೆ ಮಾಡಿದ್ರು ಶೋಭಾ ಕರಂದ್ಲಾಜೆ ಅವರು. ತದನಂತರ ಅವರು ಗಮನಿಸಿದಂತ ಕೆಲವೊಂದಿಷ್ಟು ಸಂಗತಿಗಳು ಹಾಗೆ ಅಲ್ಲಿರ್ತಕ್ಕಂಥ ಅವರ ಕಾರ್ಯಕರ್ತರು ಹೇಳಿರೋ ಮಾಹಿತಿಗಳ ಪ್ರಕಾರ ಹೋಗಿ ಅಲ್ಲೇ ಇರ್ತಕ್ಕಂಥ ಕೆಇಡಿಬಿಯ ಏನು ಜಾಗ ಇದೆ ಆ ಸ್ಥಳ 48 ಎಕರೆ ಅಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲೇ ಅಕ್ರಮವಾಗಿ ಸುಮಾರು 1000ಕ್ಕೂ ಹೆಚ್ಚು ಮಂದಿ ಅಲ್ಲಿ ವಾಸವಿದ್ದಾರೆ ಅಂತ ಅವರು ಕೂಡ ತಿಳಿದು ಬರುತ್ತೆ. ತದನಂತರ ಅಲ್ಲೇ ಸ್ಪಾಟ್ ವಿಸಿಟ್ ಕೂಡ ಮಾಡ್ತಾರೆ. ಅಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲೇ ಅವರ ಆಧಾರ್ ಕಾರ್ಡ್ಗಳು ಆಗಿರ್ಬೋದು ಮತ್ತು ವೋಟರ್ ಐಡಿ ಆಗಿರ್ಬೋದು ಇದನ್ನೆಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡ್ತಾರೆ. ಆ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಸಿಗುವಂತ ಅಂಶಗಳು ಏನಂದ್ರೆ ಅಲ್ಲಿ ಯಾರೆಲ್ಲ ವಾಸವಿದ್ದಾರೆ, ಆ ಶೆಡ್ಗಳು ಹಾಕೊಂಡೇನ್ ವಾಸ ಇರ್ತಾರೆ, ಆ ರೋಹಿಂಗ್ಯ ಜನಾಂಗದವರು ಅವರೆಲ್ಲರೂ ಕೂಡ ಮೂಲತಃ ಬಾಂಗ್ಲಾದೇಶಿಯಿಂದ ಬಂದಂತವ್ರು ಅಂತ ಅವರು ಒಂದಿಷ್ಟು ಹೇಳಿಕೆಗಳನ್ನ ಅಲ್ಲಿ ನೀಡ್ತಾರೆ. ಶೋಭಾ ಕರಂದ್ಲಾಜೆ ಅವ್ರ ಜೊತೆ ಒಂದಿಷ್ಟು ಕಾನ್ವರ್ಸೇಷನ್ ಅನ್ನ ಕೂಡ ನಡೆಸ್ತಾರೆ. ಅವರ ಆಧಾರ್ ಕಾರ್ಡ್ಗಳು ಹಾಗೆ ವೋಟರ್ ಐಡಿ ಎಲ್ಲವನ್ನು ತೋರಿಸ್ತಾರೆ. ಅದೆಲ್ಲವನ್ನು ತೋರಿಸಿ ನೋಡಿದಂತ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಮೂಲತಃ ವೆಸ್ಟ್ ಬೆಂಗಾಲ್ ಇಂದ ಬಂದಂತವ್ರು ಅಂತ ಆ ಆಧಾರ್ ಕಾರ್ಡ್ಗಳ ಪ್ರತಿಯಲ್ಲಿ ಇದೆ. ಮತ್ತೆ ಇಷ್ಟೊಂದು ಈ ಕೆಐಡಿಪಿಯ ಸ್ಥಳ ಏನಿದೆ ಈ ಜಾಗದಲ್ಲಿ ಯಾರು ವಾಸ ಮಾಡಬಾರ್ದು, ಮತ್ತೆ ಇಲ್ಲಿ ಯಾವುದು ಕೂಡ ಕಸವನ್ನ ಹಾಕಬಾರ್ದು, ಇಲ್ಲಿ ಯಾರು ಕೂಡ ಒಂದು ಪೊಲ್ಯೂಷನ್ ಮಾಡಬಾರ್ದು ಅಂತ ಒಂದಿಷ್ಟು ಆರ್ಡರ್ಗಳು ಕೂಡ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರೂ ಕೂಡ ಯಾವ ರೀತಿಯಾಗಿ ಇಲ್ಲಿ ಪೊಲೀಸ್ ಇಲಾಖೆ ಅವರು ಇವರಿಗೆ ಹೊರಗೆ ಬರೋದಕ್ಕೆ ಬಿಟ್ಟಿದ್ದಾರೆ, ಮತ್ತೆ ಅಲ್ಲಿ ವಾಸ ಮಾಡೋದಕ್ಕೆ ಯಾವ ರೀತಿಯಾಗಿ ಬಿಟ್ಟಿದ್ದಾರೆ ಅಂತ ಒಂದಿಷ್ಟು ನೇರವಾಗಿ ಸರ್ಕಾರಕ್ಕೂ ಕೂಡ ಪ್ರಶ್ನೆ ಮಾಡಿದ್ರು. ಮತ್ತೆ ಎಲ್ಲ ಒಂದ್ ಕಡೆ ಇಲ್ಲಿ ಬಹಳಷ್ಟು ದಿನ ಅಲ್ಲಿ ಇರ್ತಕ್ಕಂಥ ಮೂಲತಃ ಅಲ್ಲಿ ಸ್ಥಳೀಯರು ಯಾರಿದ್ರು ಅಂದ್ರೆ ರೋಹಿಂಗ್ಯಗಳು ಏನ್ 1000ಕ್ಕೂ ಹೆಚ್ಚು ಜನ ಅಲ್ಲಿ ಭಾಗಿಯಾಗಿ ಇದ್ದಾರೆ ಆ ಸ್ಥಳದಲ್ಲಿ. ಅವರೆಲ್ಲ ಮಾತನಾಡಿದಂತ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ನಾವು ಸುಮಾರು 10 ರಿಂದ 15 ವರ್ಷದಿಂದ ವಾಸ ಮಾಡ್ತಿದೀವಿ ಅಂತ ಹೇಳ್ತಿದ್ರು. 10 ರಿಂದ 15 ವರ್ಷದಿಂದ ವಾಸ ಮಾಡ್ತಿದ್ರು. ಸರ್ಕಾರ ಏನ್ ಮಾಡ್ತಿದೆ, ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆಗಳು ಏನ್ ಮಾಡ್ತಾರೆ, ಪೊಲೀಸ್ ಅವ್ರಿಗೆ ಮಾಹಿತಿ ಇಲ್ವಾ ಇಲ್ಲಿ ಈ ಸ್ಥಳದಲ್ಲಿ ಬಂದು ಈ ರೀತಿಯಾಗಿ ಅವ್ರು ವಾಸ ಮಾಡ್ತಿರೋದು, ಮತ್ತೆ ಅಲ್ಲೇ ಇರ್ತಕ್ಕಂಥ ಆ ಸ್ಥಳದಲ್ಲಿ ಅವ್ರಿಗೆಲ್ಲ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲು ಸಿಗುವಂತ ಗಾರ್ಬೇಜ್ ನ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಿ ಅದರಲ್ಲಿ ಪ್ಲಾಸ್ಟಿಕ್ ವೇಸ್ಟ್ ಯಾವ್ದು ಬೇರೆ ವೇಸ್ಟ್ ಯಾವ್ದು ಅದನ್ನೆಲ್ಲ ಪ್ರತ್ಯೇಕವಾಗಿ ಸಪರೇಟ್ ಪಡಿಸಿ ಅದನ್ನೆಲ್ಲ ಮಾರಿ ಇಲ್ಲಿನ ಹಣವನ್ನ ಎಲ್ಲ ಬಾಂಗ್ಲಾಗೆ ಕಳಿಸ್ತಿದ್ದಾರೆ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಅವ್ರ ಮೇಲೆ ಕೇಳಿ ಬರ್ತಾ ಇದೆ. ಮಹೇಶ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.